Welcome back to my YouTube channel, Chemistry Kendra. So in this lecture, we are discussing about your NEET. ಅಂದ್ರೆ ಲಾಕ್ಡೌನ್ ಆಗಿ ನಿಮಗೆ ಎಕ್ಸಾಮ್ಸ್ ಲಾಸ್ಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು ಅಂಡ್ ಆಲ್ರೆಡಿ ನಿಮ್ಮ PCMB ಮತ್ತೆ ಕನ್ನಡ ಎಕ್ಸಾಮ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂಡ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯುವರ್ NEET ಅಂಡ್ CET. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮ್ಮ NEET ಬಗ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಕೆಲವೊಂದಿಷ್ಟು ಯಾವ ತರ ನಿಮ್ಮ NEET ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ and next we will move on to some of the chapter wise questions which are asked in a last year examinations. So ನಿಮ್ಮ ಕೆಮಿಸ್ಟ್ರಿ NEET ಕ್ವಶನ್ಸ್ ಅಂತ ಬಂದ್ರಿ ಅಂದ್ರೆ ನಿಮ್ಮ ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ಬರ್ತೈತೆ ಅಂದ್ರೆ ಟೋಟಲ್ ನಿಮಗೆ ಬರೋದ 45 ಕ್ವಶನ್ಸ್ ವಿಚ್ ಕ್ಯಾರೀಸ್ ಅರೌಂಡ್ 180 ಮಾರ್ಕ್ಸ್. ಅಂದ್ರೆ ನಿಮ್ದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 45 ಇರ್ತವೆ ಕೆಮಿಸ್ಟ್ರಿದಲ್ಲಿ. ಅದರಲ್ಲಿ ಒಂದು ಕ್ವಶನ್ ಗೆ 4 ಮಾರ್ಕ್ಸ್ ಅಂತ ಕೌಂಟ್ ಆಯ್ತು ಅಂದ್ರೆ ನಿಮ್ಗೆ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಆಗ್ತೈತಿ ಅಂದ್ರೆ ಅರೌಂಡ್ 180 ಆಗ್ತೈತಿ. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡ್ರಿ ಅಂದ್ರೆ ನಿಮ್ಮ NEET ಅಲ್ಲಿ ಎರಡು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎರಡು ಚಾಪ್ಟರ್ಸ್ ಏನಾಗ್ತೈತಿ ಕವರ್ ಆಗ್ತೈತಿ. ಸೊ ಅದರ ವೈಸ್ ತಗೊಂಡ್ರಿ ಅಂದ್ರೆ ಕೆಮಿಸ್ಟ್ರಿ ಕ್ಲಾಸ್ ವೈಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಿಮ್ಮ ಫಸ್ಟ್ ಇಯರ್ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಮಾರ್ಕ್ಸ್ ಕವರ್ ಮಾಡ್ತಾರ ಅಂಡ್ ಸೆಕೆಂಡ್ ಇಯರ್ ಎಷ್ಟು ಮಾರ್ಕ್ಸ್ ಕವರ್ ಮಾಡ್ತಾರ ಅಂತ ತಗೊಂಡ್ರಿ ಅಂದ್ರ ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಅರೌಂಡ್ 51% ಅಂದ್ರೆ 45ರಲ್ಲಿ ಅರ್ಧ ಪರ್ಸೆಂಟ್ ಆಫ್ ಮಾರ್ಕ್ಸ್ ಅಥವಾ ಅರ್ಧ ಪರ್ಸೆಂಟ್ ಆಫ್ ಕ್ವಶನ್ಸ್ ನಿಮ್ಗೆ ಯಾವ್ದ್ರಿಂದ ಬರ್ತೈತಿ ಅಂದ್ರ ಫಸ್ಟ್ ಇಯರ್ ದಲ್ಲಿ ಬರ್ತೈತಿ ಅಂಡ್ ರಿಮೈನಿಂಗ್ 50% ಯಾವ್ದ್ರಿಂದ ಬರ್ತೈತಿ ಅಂದ್ರ ಸೆಕೆಂಡ್ ಇಯರ್ ಬರ್ತೈತಿ. ಅಂದ್ರೆ ಇದನ್ನ ಮಾಡಿರೋದ ಅರೌಂಡ್ 4 to 5 ಇಯರ್ ಕ್ವಶನ್ ಪೇಪರ್ಸ್ ತಗೊಂಡು ಆ ಕ್ವಶನ್ ಪೇಪರ್ ಅಲ್ಲಿ ಯಾವ ಚಾಪ್ಟರ್ ಅಲ್ಲಿ ಯಾವ ಕ್ವಶನ್ಸ್ ಕೇಳಿದಾರೆ ಯಾವ ತರ ಕೇಳಿದಾರೆ ಅನ್ನೋ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ನಿಮಗೆ ಫಸ್ಟ್ ಇಯರ್ ದಲ್ಲಿ ಅರೌಂಡ್ 51 ಬರುತ್ತೆ ಅಂಡ್ ಸೆಕೆಂಡ್ ಇಯರ್ ದಲ್ಲಿ ಅರೌಂಡ್ 49% ಬರ್ತದೆ. ಸೊ ಇದು ಕ್ಲಾಸ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್. ಅದೇ ತರ ನಿಮ್ಮ ಚಾಪ್ಟರ್ ವೈಸ್ ಅಥವಾ ನಿಮ್ಮ ಟಾಪಿಕ್ ವೈಸ್ ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡ್ರಿ ಅಂದ್ರ ಕೆಮಿಸ್ಟ್ರಿದಲ್ಲಿ ನಿಮ್ಗೆ ಮೇಜರ್ ಆಗಿ ಬರೋದ 3 ಬರ್ತವೆ. ಒಂದು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಅಂಡ್ ಫಿಸಿಕಲ್ ಅಂತ ಕೌಂಟ್ ಆಗ್ತೈತಿ. ಸೊ ಅದ್ರ ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡ್ರಿ ಅಂದ್ರ ಮೇಜರ್ ಮಾರ್ಕ್ಸ್ ಬಂದಿರೋದು ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿದಿಂದ ವಿಚ್ ಕ್ಯಾರೀಸ್ ಅರೌಂಡ್ 40%. ಸೊ ನಿಮ್ಮ 40% ಆಫ್ ಮಾರ್ಕ್ಸ್ ಬರೋದ ಫಿಸಿಕಲ್ ಕೆಮಿಸ್ಟ್ರಿದಿಂದ. ಅದರಲ್ಲಿ ನಿಮಗೆ ಮೇಜರ್ ಆಗಿ ಪ್ರಾಬ್ಲಮ್ಸ್ ಗಳು ಕವರ್ ಆಗ್ತವು. ಅಂಡ್ ಅದು ಬಿಟ್ರಿ ಅಂದ್ರೆ ನೆಕ್ಸ್ಟ್ ಬರೋದು ನಿಮ್ಮ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಚ್ ಕ್ಯಾರೀಸ್ ಅರೌಂಡ್ 31% ಅಂಡ್ ಥರ್ಡ್ ಒನ್ ಈಸ್ ಯುವರ್ ಆರ್ಗ್ಯಾನಿಕ್ ವಿಚ್ ಕ್ಯಾರೀಸ್ 24%. ಸೊ ಮೇಜರ್ ಆಗಿ ಕವರ್ ಆಗೋದು ನಿಮ್ಗೆ ಯಾವ್ದು ಬರ್ತೈತಿ ಅಂದ್ರ ಫಿಸಿಕಲ್ ಕೆಮಿಸ್ಟ್ರಿ ಬರ್ತೈತಿ. ಅದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಬರುತ್ತೆ. ಯಾಕಂದ್ರೆ ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿದಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿ ಕವರ್ ಆಗ್ತೈತಿ, ಸಾಲಿಡ್ ಸ್ಟೇಟ್ ಕವರ್ ಆಗ್ತೈತಿ ಅಂಡ್ ಸರ್ಫೇಸ್ ಕೆಮಿಸ್ಟ್ರಿ ಕವರ್ ಆಗ್ತೈತಿ. ಮತ್ತೆ ಫಸ್ಟ್ ಇಯರ್ ಅಲ್ಲಿ ಬಂದ್ರಿ ಅಂದ್ರೆ ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಮ್ ಇವೆಲ್ಲ ಕವರ್ ಆಗ್ತವೆ. ಸೊ ಅದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರ್ತವು. ಅಂಡ್ ರಿಮೈನಿಂಗ್ 5% ವಿಲ್ ಬಿ ಯುವರ್ ಮಿಸಲೇನಿಯಸ್. ಅಂದ್ರೆ ಮಿಸಲೇನಿಯಸ್ ಕ್ವಶನ್ಸ್ ಅಂದ್ರೆ ನಿಮ್ಮ ಲಾಸ್ಟ್ ಚಾಪ್ಟರ್ಸ್ ಏನ್ ಬರ್ತಲ್ಲ ದಟ್ ಇಸ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ನಿಮ್ಮ ಬಯೋ ಕೆಮಿಸ್ಟ್ರಿ ಆಗಿರ್ಬೋದು. ಅದರಿಂದ ಎಷ್ಟು ಬರ್ತೈತಿ ಅಂದ್ರೆ ನಿಮಗೆ ಅರೌಂಡ್ 5% ಬರ್ತದೆ. ಸೊ ಇದು ನಿಮ್ದು ಟಾಪಿಕ್ ವೈಸ್ ಡಿಸ್ಟ್ರಿಬ್ಯೂಷನ್. ಅಂಡ್ ಯಾವ ಟಾಪಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ಸ್ ಬರ್ತಾವ ಅಥವಾ ಎಷ್ಟು ಕ್ವಶನ್ಸ್ ಬರ್ತಾವ ಅಂತ ನೋಡಿದ್ರಿ ಅಂದ್ರ ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿ ಫಸ್ಟ್ ಇಯರ್ ದಲ್ಲಿ ತಗೊಂಡ್ರಿ ಅಂದ್ರ ಅರೌಂಡ್ 11 ಕ್ವಶನ್ಸ್ ಬಂದಿದ್ದು. ಅಂಡ್ ಅದೇ ಫಿಸಿಕಲ್ ಕೆಮಿಸ್ಟ್ರಿ ಸೆಕೆಂಡ್ ಇಯರ್ ತಗೊಂಡ್ರಿ ಅಂದ್ರ 7 ಕ್ವಶನ್ಸ್ ಬಂದಿತ್ತು. ದ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಫ್ರಮ್ ಯುವರ್ ಫಿಸಿಕಲ್ ಕೆಮಿಸ್ಟ್ರಿ ಎಷ್ಟು ಆಗ್ತೈತಿ ಅಂದ್ರೆ ಅರೌಂಡ್ 80 ಕ್ವಶನ್ಸ್. ಅಂಡ್ ಇನ್ಆರ್ಗ್ಯಾನಿಕ್ ದಲ್ಲಿ ಫಸ್ಟ್ ಇಯರ್ ಅಲ್ಲಿ ಬಂದಿರೋದು ನಿಮ್ದು 6 ಕ್ವಶನ್ಸ್ ಅಂಡ್ ಸೆಕೆಂಡ್ ಇಯರ್ ದಲ್ಲಿ ಬಂದಿರೋದು 8 ಕ್ವಶನ್ಸ್. ಸೊ ಇನ್ಆರ್ಗ್ಯಾನಿಕ್ ಅಂತ ತಗೊಂಡ್ರಿ ಅಂದ್ರ ಯು ಗಾಟ್ ಅರೌಂಡ್ 14 ಮಾರ್ಕ್ಸ್. ಅಂಡ್ ಆರ್ಗ್ಯಾನಿಕ್ ದಲ್ಲಿ 11 ಮಾರ್ಕ್ಸ್ 11th 5 ಕ್ವಶನ್ಸ್ ಅಂಡ್ 12th 6 ಕ್ವಶನ್ಸ್. ಸೊ ಆರ್ಗ್ಯಾನಿಕ್ ದಲ್ಲಿ ತಗೊಂಡ್ರಿ ಅಂದ್ರ ಯು ಗಾಟ್ ಅರೌಂಡ್ 11 ಕ್ವಶನ್ಸ್. ಅಂಡ್ ಈ ಮಿಸಲೇನಿಯಸ್ ಅಲ್ಲಿ ನಿಮಗೆ ಬರೋದೆ 2 ಚಾಪ್ಟರ್, ಒಂದು ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ, ಇನ್ನೊಂದು ನಿಮ್ದು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಅಂದ್ರೆ ಅಲ್ಲಿ ಬರೋದು ನಿಮ್ದು ಡ್ರಗ್ಸ್ ಬಗ್ಗೆ, ಆಂಟಿಸೆಪ್ಟಿಕ್, ಆಂಟಿಬಯೋಟಿಕ್ ಅದ್ರ ಬಗ್ಗೆ ಎಲ್ಲ ಬರ್ತಿತ್ತು. ಸೊ ಒಂದು ಫಸ್ಟ್ ಇಯರ್ದು ಒಂದು ಸೆಕೆಂಡ್ ಇಯರ್ದು. ಹಾಗಾಗಿ ಟೋಟಲ್ ನಂಬರ್ ಆಫ್ 45 ಕ್ವಶನ್ಸ್ ಆಗ್ತವು. ಸೊ ನೀವು ಮೇಜರ್ ಆಗಿ ನೋಡ್ಕೋಬೇಕಾಗಿರೋದು ಯಾವ್ದಂದ್ರೆ ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಈ ವಿಡಿಯೋದಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ತೀವಿ. ಸೊ ನಿಮ್ಮ ಆರ್ಗ್ಯಾನಿಕ್ ದಲ್ಲಿ ಅರೌಂಡ್ 24% ಬಂದಿತ್ತು. ಸೊ ಆರ್ಗ್ಯಾನಿಕ್ ಅಲ್ಲಿ ದಟ್ಟು ಸೆಕೆಂಡ್ ಇಯರ್ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಯುವರ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್ಸ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ. ಸೊ ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್ ಅಲ್ಲಿ ನಿಮಗೆ ಮೇಜರ್ ಆಗಿ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದ್ರೆ ಕ್ವಶನ್ಸ್ ಬಂದ್ಬಿಟ್ಟು ನಿಮ್ಮ SN1 ಮತ್ತೆ SN2 ರಿಯಾಕ್ಷನ್ ಮೆಕ್ಯಾನಿಸಮ್ ಆಗಿರ್ಬೋದು ಅಂಡ್ ಅಲ್ಲಿ ಯಾವ ತರ ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತವೆ ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಅರೌಂಡ್ ಒಂದು 9 to 10 ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇನ್ನ SN1 ರಿಯಾಕ್ಷನ್ ಆನ್ ಅ ಕೈರಲ್ ಸೆಂಟರ್ ದೇರ್ ಈಸ್ ಅ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಇನ್ವರ್ಷನ್, ಮೋರ್ ದೆನ್ ಅ ರಿಟೆನ್ಷನ್ ಲೀಡಿಂಗ್ ಟು partial racemization, P 100% retention, C 100% inversion and D 100% racemization. ಅಂದ್ರೆ ನಿಮಗೆ ಗೊತ್ತೈತಿ. ಸೊ ನಿಮ್ಮ SN1 ರಿಯಾಕ್ಷನ್ ಬಗ್ಗೆ ನಿಮ್ಗೆ ಗೊತ್ತೈತಿ. ಸೊ SN1 ರಿಯಾಕ್ಷನ್ ಯಾವಾಗ ಕ್ಯಾರಿ ಆಗ್ತೈತಿ ಅಂದ್ರೆ ಯಾವಾಗ ನಿಮಗೆ
ಕಾರ್ಬೋ ಕ್ಯಾಟಯನ ಫಾರ್ಮ್ ಆಗ್ತದೆ. ಅಂದ್ರೆ ನಿಮಗೆ ಕಾರ್ಬೋ ಕ್ಯಾಟಯನ್ ಫಾರ್ಮ್ ಆಗಿ ಆ ಕಾರ್ಬೋ ಕ್ಯಾಟಯನ್ಸ್ ಏನಾದ್ರು ನಿಮಗೆ ಸ್ಟೇಬಲ್ ಇತ್ತಂದ್ರೆ ಏನಾಗ್ತೈತಿ SN1 ರಿಯಾಕ್ಷನ್ ಕ್ಯಾರಿ ಆಗ್ತೈತಿ. ಸೊ ಕಾರ್ಬೋ ಕ್ಯಾಟಯನ್ ಫಾರ್ಮ್ ಆಯ್ತಂದ್ರ ನಿಮ್ಮ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗ್ತೈತಿ ನಿಮ್ಗ ಕ್ಯಾನ್ ಟೇಕ್ಸ್ ಪ್ಲೇಸ್ ಫ್ರಮ್ ಬೋತ್ ಸೈಡ್. ಅಂದ್ರೆ ಸೇಮ್ ಸೈಡ್ ಇಂದ ಆದ್ರೂ ಅಟ್ಯಾಕ್ ಆಗ್ಬೋದು ಅಥವಾ ಅಪೋಸಿಟ್ ಸೈಡ್ ಇಂದ ಆದ್ರೂ ಏನಾಗ್ತೈತಿ ನಿಮ್ಮ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಯ್ತಂದ್ರ ಅಲ್ಲಿ ಏನಾಗ್ತಿತ್ತು ಅಂದ್ರೆ ನಿಮಗೆ ಫಾರ್ಮೇಶನ್ ಆಫ್ ರೆಸಿಮಿಕ್ ಮಿಕ್ಸರ್ ಅಂತ ತಗೋತೀವಿ. ಸೊ ರೆಸಿಮಿಕ್ ಮಿಕ್ಸರ್ ಅಂದ್ರೆ ಗೊತ್ತಿತ್ತು ನಿಮ್ಗ, ದಟ್ ಇಸ್ ಅ ಫಾರ್ಮೇಶನ್ ಆಫ್ ಡಿಕಾನ್ಫಿಗರೇಷನ್ ಅಂಡ್ ಫಾರ್ಮೇಶನ್ ಆಫ್ ಎಲ್ ಕಾನ್ಫಿಗರೇಷನ್. ಅದೇ ನಿಮ್ಮ SN2 ರಿಯಾಕ್ಷನ್ ಇತ್ತಂದ್ರೆ SN2 ದಲ್ಲಿ ಏನಾಗ್ತಿತ್ತು ಅಂದ್ರೆ ನಿಮಗೆ ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಆಗ್ತಿತ್ತು. ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಅಂದ್ರ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಓನ್ಲಿ ಒನ್ ಪ್ರಾಡಕ್ಟ್ ಆಗ್ತಿತ್ತು. ಬಟ್ SN2 ತಗೊಂಡಾಗ ನಿಮ್ಮ ಡಿ ಮತ್ತೆ ಎಲ್ ಎರಡೂ ಆಗ್ತಿತ್ತು. ಸೊ ನಿಮ್ಮ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಬಿ ಮತ್ತೆ ಸಿ ನೋಡಿದ್ರೆ ಅಂದ್ರೆ ಏನ್ ಕೊಟ್ಟಾರ ಅಂದ್ರೆ ಕಂಪ್ಲೀಟ್ ರಿಟೆನ್ಷನ್ ಮತ್ತೆ ಕಂಪ್ಲೀಟ್ ಇನ್ವರ್ಷನ್ ಕೊಟ್ಟಾರ. ಸೊ ನಿಮ್ಮ SN1 ತಗೊಂಡ್ರಿ ಅಂದ್ರ ರೆಸಿಮಿಕ್ ಮಿಕ್ಸರ್ ಫಾರ್ಮ್ ಆಗೋದ್ರಿಂದ ನಿಮ್ಮ ಕಂಪ್ಲೀಟ್ ರಿಟೆನ್ಷನ್ ಅಥವಾ ಕಂಪ್ಲೀಟ್ ಇನ್ವರ್ಷನ್ ಫಾರ್ಮ್ ಆಗಲ್ಲ. ಅಂಡ್ ಲಾಸ್ಟ್ ಒನ್ ನಿಮ್ಮ ಆಪ್ಷನ್ ಡಿ ಬಂದ್ಬಿಟ್ಟು ಏನ್ ಕೊಟ್ಟಾರ ಅಂದ್ರೆ 100% ರೆಸಿಮೈಸೇಷನ್ ಅಂತ ಕೊಟ್ಟಾರ. 100% ರೆಸಿಮೈಸೇಷನ್ ಅಂದ್ರೆ ಏನಾಗುತ್ತೆ ನಿಮಗೆ 50% ಆಫ್ ಡಿ ಫಾರ್ಮ್ ಆಗಬೇಕು ಅಂಡ್ 50% ಆಫ್ ಎಲ್ ಫಾರ್ಮ್ ಆಗಬೇಕು. ಬಟ್ ನಮ್ಮ ಫಾರ್ಮೇಶನ್ ಆಫ್ ಪ್ರಾಡಕ್ಟ್ ಕಂಪ್ಲೀಟ್ ಎಕ್ಸಾಕ್ಟ್ 50% ಆಫ್ ಡಿ ಮತ್ತೆ ಎಕ್ಸಾಕ್ಟ್ 50% ಆಫ್ ಎಲ್ ಆಗದೆ ಇರೋದ್ರಿಂದ ಫಾರ್ಮೇಶನ್ ಆಫ್ ಏನಾಗ್ತೈತಿ ಅಂದ್ರ ಇನ್ವರ್ಷನ್ ಮೋರ್ ದೆನ್ ರಿಟೆನ್ಷನ್ ಲೀಡಿಂಗ್ ಟು ಪಾರ್ಷಿಯಲ್ ರೆಸಿಮೈಸೇಷನ್ ಆಗ್ತೈತಿ. ಹಾಗಾಗಿ ನಮ್ದು ಆಪ್ಷನ್ ಯಾವ್ದು ಆಗ್ತೈತಿ ಅಂದ್ರ ಆಪ್ಷನ್ ಎ ಏನಾಗ್ತೈತಿ ರೈಟ್ ಫಾರ್ ಯುವರ್ ಕ್ವಶನ್ ನಂಬರ್ 1. ಸೊ ಯಾಕಂದ್ರ SN1 ತಗೊಂಡ್ರಿ ಅಂದ್ರ ನಿಮ್ಗೆ ಏನಾಗ್ತೈತಿ ಫಾರ್ಮೇಶನ್ ಆಫ್ ರೆಸಿಮಿಕ್ ಮಿಕ್ಸರ್ ಆಗೋದ್ರಿಂದ ಆಪ್ಷನ್ ನಂಬರ್ 1 ಇಸ್ ಅ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ ದ ರಿಯಾಕ್ಷನ್ ಆಫ್ C6H5CH ಡಬಲ್ ಬಾಂಡ್ CH3. ಸೊ ಈ ಕೊಟ್ಟಿರೋ ರಿಯಾಕ್ಟೆಂಟ್ ಏನ್ ಆಡ್ ಮಾಡ್ತಾರ ಅಂದ್ರೆ ಅವರು ದೇ ಆರ್ ಆಡಿಂಗ್ HBr. ಸೊ ಇದನ್ನ ಆಡ್ ಮಾಡಿದ್ರ ನಿಮ್ಗ ಯಾವ ತರ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ ಅಂತ ಕೇಳ್ತಾರ. ನಿಮ್ಗ ಆಪ್ಷನ್ಸ್ ಏನ್ ಕೊಟ್ಟಾರ 4 ಆಪ್ಷನ್ಸ್ ಕೊಟ್ಟಾರ. 4ರಲ್ಲಿ ಯಾವ ಫಾರ್ಮ್ ಆಗ್ತೈತಿ ಅಂತ ಕೇಳ್ತಾರ. ಸೊ ನಿಮ್ಮ HBr ಆಡ್ ಮಾಡಿದ್ರಿ ಅಂದ್ರ ರಿಯಾಕ್ಷನ್ ಏನಾಗ್ತೈತಿ ಅಂದ್ರೆ ನಮ್ಗೆ ಇಲ್ಲಿ ಅಡಿಷನ್ ರಿಯಾಕ್ಷನ್ ಆಗ್ತೈತಿ. ಅಡಿಷನ್ ರಿಯಾಕ್ಷನ್ ಅಂದ್ರೆ ನಿಮ್ಮ ಒಂದು ಗ್ರೂಪ್ ಒಂದ್ ಕಾರ್ಬನ್ ಗೆ ಅಟ್ಯಾಕ್ ಆಯ್ತಂದ್ರೆ ಇನ್ನೊಂದು ಗ್ರೂಪ್ ಏನಾಗ್ತೈತಿ ಇನ್ನೊಂದು ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ. ಸೊ ಅಡಿಷನ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ವಿಚ್ ಡಿಪೆಂಡ್ಸ್ ಆನ್ ಫಾರ್ಮೇಶನ್ ಆಫ್ ಅ ಕಾರ್ಬೋಕ್ಯಾಟನ್. ಸೊ ಈ ರಿಯಾಕ್ಟೆಂಟ್ ನೀವು ಕಾರ್ಬೋಕ್ಯಾಟನ್ ಫಾರ್ಮೇಶನ್ ನೋಡಿದ್ರಿ ಅಂದ್ರ 2 ತರ ಕಾರ್ಬೋಕ್ಯಾಟನ್ಸ್ ಫಾರ್ಮ್ ಆಗ್ತೈತಿ. ಒಂದು ಬಂದ್ಬಿಟ್ಟು ನಿಮ್ದು ದಿಸ್ ಈಸ್ ಯುವರ್ ಫಸ್ಟ್ ಕಾರ್ಬೋಕ್ಯಾಟನ್ ಅಂಡ್ ಸೆಕೆಂಡ್ ಕಾರ್ಬೋಕ್ಯಾಟನ್ ಏನಾಗ್ತೈತಿ ಅಂದ್ರೆ ನಿಮಗೆ ಸೆಕೆಂಡ್ ಕಾರ್ಬೋಕ್ಯಾಟನ್ ಆಗ್ತೈತಿ. ಇದು ಅಂದ್ರೆ ನಿಮ್ದು ಇಲ್ಲಿ ಥರ್ಡ್ ಕಾರ್ಬನ್ ಗೆ ಪಾಸಿಟಿವ್ ಬರ್ತೈತಿ, ಇಲ್ಲಿ ಫಸ್ಟ್ ಕಾರ್ಬನ್ ಸೆಕೆಂಡ್ ಕಾರ್ಬನ್ ಗೆ ಪಾಸಿಟಿವ್ ಬರ್ತೈತಿ. ಇವೆರಡರಲ್ಲಿ ಸ್ಟೆಬಿಲಿಟಿ ನೋಡಿದ್ರಿ ಅಂದ್ರ ನಿಮ್ಮ ಫಸ್ಟ್ ಒನ್ ಏನಾಗ್ತೈತಿ ಮೋರ್ ಸ್ಟೇಬಲ್ ಆಗ್ತೈತಿ. ಯಾಕೆ ಮೋರ್ ಸ್ಟೇಬಲ್ ಆಗ್ತೈತಿ ಅಂದ್ರ ನಿಮ್ಮ ಬೆಂಜಿನ್ ರಿಂಗ್ ಅಲ್ಲಿ ಇರ್ತಕ್ಕಂತ ಪೈ ಎಲೆಕ್ಟ್ರಾನ್ಸ್ ವಿಚ್ ಹೆಲ್ಪ್ಸ್ ಫಾರ್ ದ ಸ್ಟೆಬಿಲೈಸೇಷನ್ ಆಫ್ ದಿಸ್ ಕಾರ್ಬೋಕ್ಯಾಟನ್. ಸೊ ಇದ್ರ ಸ್ಟೆಬಿಲಿಟಿ ಜಾಸ್ತಿ ಆಗೋದ್ರಿಂದ ನಿಮ್ಮ ಅಟ್ಯಾಕ್ ಆಫ್ Br ಏನಾಗ್ತೈತಿ ಈ ಕಾರ್ಬನ್ ಮೇಲೆ ಆಗದ್ ಏನಾಗ್ತೈತಿ ನಮಗೆ ಫಾರ್ಮೇಶನ್ ಆಫ್ ಮೇಜರ್ ಪ್ರಾಡಕ್ಟ್ ಆಗ್ತೈತಿ. ಅಂಡ್ ಈ ಕಾರ್ಬನ್ ಮೇಲೆ ಅಟ್ಯಾಕ್ ಆಗತಕ್ಕಂತ ನಿಮ್ಮ Br ಏನಾಗ್ತೈತಿ ಅಂದ್ರ ಮೈನರ್ ಪ್ರಾಡಕ್ಟ್ ಆಗ್ತೈತಿ. ನಮ್ಮ ಕೊಟ್ಟಿರೋ ಆಪ್ಷನ್ಸ್ ನೋಡಿದಿರಿ ಅಂದ್ರ ನಿಮ್ಮ ಆಪ್ಷನ್ ಸಿ ಏನಾಗ್ತೈತಿ ಇದಕ್ಕೆ ರೈಟ್ ಆಗ್ತೈತಿ. ಯಾಕೆ ರೈಟ್ ಆಗ್ತೈತಿ ಅಂದ್ರ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟನ್ ಇಲ್ಲಿ ಏನಾಗ್ತೈತಿ ನಮಗೆ ಮೋಸ್ಟ್ ಸ್ಟೇಬಲ್ ಆಗ್ತೈತಿ. ಯಾಕಂದ್ರೆ ಫಸ್ಟ್ ಆಪ್ಷನ್ ದಲ್ಲಿ ಕೊಟ್ಟಾರ ನಿಮ್ ಇಲ್ಲಿ ಎಡಿಷನ್ ಕೊಟ್ಟಾರ. ಸೊ ಇಲ್ಲಂತೂ ಎಡಿಷನ್ ಆಫ್ ನಿಮ್ದು Br ಆಗಲ್ಲ. ಅಂಡ್ ಸೆಕೆಂಡ್ ಒನ್ ನಿಮ್ಗೆ ಕೊಟ್ಟಾರ ಬೆಂಜಿನ್ ಗ್ರೂಪಿಗೆ. ಸೊ ಬೆಂಜಿನ್ ಗ್ರೂಪಿಗೆ ನಿಮ್ದು ಏನಾಗಲ್ಲ ಎಡಿಷನ್ ರಿಯಾಕ್ಷನ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇಲ್ಲಿ ಎಡಿಷನ್ ರಿಯಾಕ್ಷನ್ಸ್ ಪಾಸಿಬಲ್ ಆಗಲ್ಲ. ಅಂಡ್ ಥರ್ಡ್ ಮತ್ತೆ ಫೋರ್ತ್ ಅಲ್ಲಿ ಎರಡೂ ಕೊಟ್ಟಿದಾರ. ಬಟ್ ಇದು ಏನಾಗ್ತೈತಿ ನಮ್ಗ ಮೇಜರ್ ಆಗ್ತೈತಿ. ಯಾಕಂದ್ರೆ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟೈನ್ ಏನಾಗ್ತೈತಿ ನಿಮಗೆ ಜಾಸ್ತಿ ಆಗೋದ್ರಿಂದ ಇದು ಸ್ಟೇಬಲ್ ಆಗಿ ಆಪ್ಷನ್ ಯಾವ್ದು ರೈಟ್ ಆಗ್ತೈತಿ ಅಂದ್ರೆ ನಿಮ್ಮ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಇಸ್ ದ ಟೂ ಪಾಸಿಬಲ್ ಸ್ಟೀರಿಯೋ ಸ್ಟ್ರಕ್ಚರ್ಸ್ ಆಫ್ CH3 CHOH COOH. ಅಂದ್ರೆ ಕೊಟ್ಟಿರ್ತಕ್ಕಂಥ ನಿಮ್ಮ CH3 COH H ಅಂಡ್ COH. ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಪೌಂಡ್ ಅಲ್ಲಿ ಯಾವುದು ಆಪ್ಟಿಕಲ್ ಐಸೋಮರ್ಸ್ ಅಂತ ಕೇಳ್ತಾರೆ. ನಿಮ್ಗೆ 4 ಆಪ್ಷನ್ ಕೊಟ್ಟಾರ. ಫಸ್ಟ್ ಒನ್ ಅಟ್ರೋಪೋ ಐಸೋಮರ್ಸ್, ಸೆಕೆಂಡ್ ಒನ್ ಎನಾನ್ಶಿಯೋಮರ್ಸ್, ಥರ್ಡ್ ಒನ್ ಮೀಸೋಮರ್ಸ್ ಅಂಡ್ ಫೋರ್ತ್ ಒನ್ ನಿಮ್ಮ ಡೈಸ್ಟಿರೋಮರ್ಸ್. ಸೊ ಇವು ಏನಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ಯಾವ್ದು ಆಪ್ಟಿಕಲಿ ಆಕ್ಟಿವ್ ಇನ್ಆಕ್ಟಿವ್ ಅಂತ ಗೊತ್ತಿರ್ತೈತಿ. ಆಪ್ಟಿಕಲಿ ಆಕ್ಟಿವ್ ಯಾವ ಅಂದ್ರೆ ಯಾವ ಕಾಂಪೌಂಡ್ಸ್ ಅಲ್ಲಿ ನಮಗೆ
ಕೈರಲ್ ಸೆಂಟರ್ ಇರ್ತೈತಿ ಅವನ್ನ ಏನಂತ ಕರಿತೀವಿ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನಮ್ಗೆ ಏನೈತಿ ಕೈರಲ್ ಕಾರ್ಬನ್ ಐತಿ. ಸೊ ನಿಮ್ದು ಫಸ್ಟ್ ಒನ್ ನೋಡಿದ್ರಿ ಅಂದ್ರೆ ಅಟ್ರೋಪೋ ಐಸೋಮರ್ಸ್ ಅಂದ್ರೆ ವಿಚ್ ಆರ್ ಬಿಲಾಂಗ್ ಟು ಯುವರ್ ಬೆಂಜಿನ್ ರಿಂಗ್ಸ್. ಸೊ ಈ ಬೆಂಜಿನ್ ರಿಂಗ್ ಇದ್ದು ಈ ಬೆಂಜಿನ್ ರಿಂಗಿಗೆ ಎಚ್ 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 ಎಚ್. ಸೊ ಇದನ್ನು 180 ಡಿಗ್ರಿ ರೊಟೇಟ್ ಮಾಡಿದಾಗ ಏನು ನಿಮಗೆ ಇನ್ನೊಂದು ಐಸೋಮರ್ ಸಿಗುತ್ತಲ್ಲ ಅಂಥವ್ನ ಏನಂತ ಕರಿತೀವಿ ನಾವು ಅಟ್ರೋಪೋ ಐಸೋಮರ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಕಾರ್ಬನ್ನಿಗೆ 4 ಗ್ರೂಪ್ಸ್ ಅಟ್ಯಾಚ್ ಆಗಿರಲ್ಲ. ಸೊ ದೇ ವಿಲ್ ನಾಟ್ ಶೋ ಆಪ್ಟಿಕಲ್ ಆಕ್ಟಿವಿಟಿ. ಸೆಕೆಂಡ್ ನಿಮ್ಮ ಆಪ್ಷನ್ ಬಿಗೆ ಬಂದ್ರಿ ಅಂದ್ರೆ ಆಪ್ಷನ್ ಬಿ ಒಳಗೆ ಕೊಟ್ಟಾರ ನಿಮ್ಗೆ ಎನಾನ್ಶಿಯೋಮರ್ಸ್ ಅಂತ ಕೊಟ್ಟಾರ. ಎನಾನ್ಶಿಯೋಮರ್ಸ್ ಅಂದ್ರೆ ನಿಮ್ಗೆ ಗೊತ್ತೈತಿ ಎನಾನ್ಶಿಯೋಮರ್ಸ್ ಅಂದ್ರೆ ದೇ ಆರ್ ದ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಸೊ ಇದ್ರದ್ದು ಮಿರರ್ ಇಮೇಜ್ ತೊಗೊಂಡ್ರಿ ಅಂದರೆ CH3 CH OH COOH. ಸೊ ಇದ್ರದ್ದು ಮಿರರ್ ಇಮೇಜ್ ಏನಾಗ್ತೈತಿ ಇದಾಗ್ತೈತಿ. ಸೊ ಇವೆರಡು ಏನಾಗ್ತಾವ ಅಂದ್ರೆ ಇವೆರಡು ಏನಾಗ್ತಾವ ನಮಗೆ ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್. ಸೊ ಕೈರಲ್ ಸೆಂಟರ್ ಇದ್ದು ಮಿರರ್ ಇಮೇಜ್ ಆಗಿ ನಾನ್ ಸೂಪರ್ ಇಂಪೋಸಿಬಲ್ ಇತ್ತಂದ್ರೆ ಏನಂತ ಕರಿತೀವಿ ಅವನ್ನ ನಾವು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಎನಾನ್ಶಿಯೋಮರ್ಸ್ ಏನಾಗ್ತೈತಿ ನಮಗೆ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಆಗ್ತವೆ. ಹಾಗಾಗಿ ನಿಮ್ಮ ಆಪ್ಷನ್ ಬಿನ ಏನಾಗ್ತೈತಿ ಇಲ್ಲಿ ರೈಟ್ ಆಗ್ತೈತಿ. ನಿಮ್ಮ ಆಪ್ಷನ್ ಸಿ ಮತ್ತು ಡಿದಲ್ಲಿ ನೋಡಿದ್ರಿ ಅಂದ್ರೆ ಸಿ ಏನು ಕೊಟ್ಟಾರ ಅಂದ್ರೆ ನಮಗೆ ಮೀಸೋಮರ್ಸ್ ಅಂತ ಕೊಟ್ಟಾರ. ಸೊ ಮೀಸೋಮರ್ಸ್ ಅಂತ ತೊಗೊಂಡ್ರಿ ಅಂದ್ರೆ ಮಿನಿಮಮ್ ಆಫ್ 2 ಕೈರಲ್ ಸೆಂಟರ್ಸ್ ಇರಬೇಕು. ಸೊ ಇಲ್ಲಿರೋದು ನಿಮಗೆ ಕೈರಲ್ ಸೆಂಟರ್ ಒಂದೇ ಆಗ್ತೈತಿ. ಡೈಸ್ಟೀರಿಯೋಮರ್ಸ್ ಅಂದ್ರೆ ಗೊತ್ತೈತಿ ನಿಮಗೆ ಯಾವ ಮಿರರ್ ಇಮೇಜ್ ಇರಲ್ಲ ಅವನ್ನೇನಂತ ಕರಿತೀವಿ ಡೈಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ಸೊ ಇವು ಎರಡು ಏನಾಗ್ತಾವೆ ನಮಗೆ ಮಿರರ್ ಇಮೇಜ್ ಆಗ್ತಾವೆ. ಈ ಮಿರರ್ ಇಮೇಜ್ ಏನದೋ ನಮಗೆ ನಾನ್ ಸೂಪರ್ ಇಂಪೋಸಿಬಲ್ ಅದಾವ. ಹಾಗಾಗಿ ನಿಮ್ಮ ಆಪ್ಷನ್ ಬಿ ಏನಾಗ್ತೈತಿ ರೈಟ್ ಆಗ್ತೈತಿ. And the next question, which one is the most reactive towards SN1 reaction? ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನಿಮ್ಮ SN1 ರಿಯಾಕ್ಷನ್ ಯಾವುದು ಜಾಸ್ತಿ ಆಗ್ತೈತಿ ಅಂತ ಕೇಳ್ತಾರ. ಸೊ ನಿಮ್ಗೆ SN1 ರಿಯಾಕ್ಷನ್ ಅಂದ್ರೆ ಗೊತ್ತೈತಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಟಿವಿಟಿದು ಆರ್ಡರ್ ಆಫ್ ರಿಯಾಕ್ಷನ್ ಯಾವ ರೀತಿ ಇರ್ತೈತಿ ಅಂದ್ರೆ ನಿಮಗೆ ಟರ್ಷರಿ, ಸೆಕೆಂಡ್ರಿ ಆ್ಯಂಡ್ ಪ್ರೈಮರಿ. ಸೊ ಈ ಥರ ನಮ್ಗೆ ಏನಿರ್ತೈತಿ SN1ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇರ್ತೈತಿ. ಸೊ ನಿಮ್ಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಪ್ರೈಮರಿ ಕಾರ್ಬನ್ನು ಯಾವುದು ಸೆಕೆಂಡ್ರಿ ಯಾವುದು ಟರ್ಷರಿ ಅಂತ ನೋಡ್ಕೊಂಡ್ರಿ ಅಂದ್ರೆ ನಿಮಗೆ ಏನಾಗ್ತೈತಿ ಯಾವುದಾದ್ರು ರಿಯಾಕ್ಟಿವಿಟಿ ಜಾಸ್ತಿ ಐತಿ ಕಡಿಮೆ ಐತಿ ಅಂತ ಗೊತ್ತಾಗ್ತೈತಿ. ಸೊ ಕೊಟ್ಟಿರೋ ಆಪ್ಷನ್ಸ್ ನೋಡ್ಕೋರಿ. ಆಪ್ಷನ್ ಎ ಏನು ಕೊಟ್ಟಾರ ಅಂದ್ರೆ ನಿಮಗೆ ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡಿದ್ರಿ ಅಂದ್ರೆ ನಿಮಗೆ ಕಾರ್ಬೋಕ್ಯಾಟೈನ್ ಯಾವ ಥರ ಫಾರ್ಮ್ ಆಗ್ತೈತಿ ಅಂದ್ರೆ ಈ BR ರಿಮೂವ್ ಮಾಡ್ತೀರಿ. ಸೊ ಈ BR ರಿಮೂವ್ ಮಾಡಿದ್ರಿ ಅಂದ್ರೆ ಕಾರ್ಬೋಕ್ಯಾಟೈನ್ ಆಗ್ತೈತಿ. ಆ್ಯಂಡ್ ಈ BR ರಿಮೂವ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಿ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಈ BR ತೆಗಿತೀರಿ ಆ್ಯಂಡ್ ಈ BR ತೆಗೆದಾಗ ನಿಮಗೆ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತವು. ದಿಸ್ ಈಸ್ ಯುವರ್ ಫಸ್ಟ್ ಕಾರ್ಬೋಕ್ಯಾಟೈನ್, ಸೆಕೆಂಡ್ ಕಾರ್ಬೋಕ್ಯಾಟೈನ್, ಥರ್ಡ್ ಕಾರ್ಬೋಕ್ಯಾಟೈನ್ ಆ್ಯಂಡ್ ಫೋರ್ತ್ ಕಾರ್ಬೋಕ್ಯಾಟೈನ್. ಸೊ ಈ ಕಾರ್ಬೋಕ್ಯಾಟೈನ್ ಯಾವ್ದು ಆಗ್ತೈತಿ ಅಂದ್ರೆ ನಮಗೆ ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್ ಆಗ್ತೈತಿ. ಯಾಕಂದ್ರೆ ಒಂದು ಕಾರ್ಬನ್ನಿಗೆ 2 ಕಾರ್ಬನ್ ಆಟಮ್ಸ್ ಅಟ್ಯಾಚ್ ಆಗವು. ಸೊ ಇದು ಕೂಡ ಏನಾಗ್ತೈತಿ ಅಂದ್ರೆ ನಮಗೆ ಸೆಕೆಂಡ್ರಿ ಕಾರ್ಬನು. ಯಾಕಂದ್ರೆ ನಿಮ್ಮ ಕಾರ್ಬನ್ನಿಗೆ 2 ಕಾರ್ಬನ್ ಅಟ್ಯಾಕ್ ಆಗ್ಯವು. ಸೊ ಇದು ತೊಗೊಂಡ್ರಿ ಅಂದ್ರೆ ಇದು ಏನಾಗ್ತೈತಿ ಅಂದ್ರೆ ನಮಗೆ ಟರ್ಷರಿ ಕಾರ್ಬನ್ ಆಗ್ತೈತಿ. ಯಾಕಂದ್ರೆ ಒಂದೇ ಕಾರ್ಬನ್ನಿಗೆ 1, 2, 3 ಕಾರ್ಬನ್ ಅಟ್ಯಾಚ್ ಆಗ್ಯವು. ಸೊ ಇದು ತೊಗೊಂಡ್ರಿ ಅಂದ್ರೆ ಇದು ಏನಾಗ್ತೈತಿ ಅಂದ್ರೆ ನಮಗೆ ಪ್ರೈಮರಿ ಕಾರ್ಬನ್ ಆಗ್ತೈತಿ. ಯಾಕೆ ಪ್ರೈಮರಿ ಆಗ್ತೈತಿ ಅಂದ್ರೆ ಕಾರ್ಬನ್ ಅಟ್ಯಾಚ್ಡ್ ಟು ಓನ್ಲಿ 1 ಕಾರ್ಬನ್ ಅಟಮ್. ಸೊ ನಮ್ಮ SN1 ರಿಯಾಕ್ಟಿವಿಟಿ ಆಗ್ಬೇಕಂದ್ರೆ ಟರ್ಷರಿ, ಸೆಕೆಂಡ್ರಿ, ಪ್ರೈಮರಿ ಆಗ್ತೈತಿ. ಸೊ ಪ್ರೈಮರಿ ಇರೋದ್ರಿಂದ ಇದು ಏನಾಗ್ತೈತಿ ನಮಗೆ ಲೀಸ್ಟ್ ರಿಯಾಕ್ಟಿವ್ ಆಗ್ತೈತಿ. ಇವೆರಡು ಸೆಕೆಂಡ್ರಿ ಇರೋದ್ರಿಂದ ಇವೆರಡು ಏನಾಗ್ತವೆ ನಮಗೆ ಲೀಸ್ಟ್ ರಿಯಾಕ್ಟಿವ್ ಆಗ್ತವೆ. ಸೊ ಸಿ ಏನೈತಿ ನಿಮ್ಮದು ಟರ್ಷರಿ ಇರೋದ್ರಿಂದ ಸಿ ಏನಾಗ್ತೈತಿ ನಮಗೆ SN1 ಜಾಸ್ತಿ ಕ್ಯಾರಿ ಆಗೋದ್ರಿಂದ ನಿಮ್ಮ ಆಪ್ಷನ್ ಸಿ ಏನಾಗ್ತೈತಿ ಇಲ್ಲಿ ರೈಟ್ ಆನ್ಸರ್ ಆಗ್ತೈತಿ. ಯಾಕಂದ್ರೆ ಸಿ ವಿಚ್ ಇದ ಟರ್ಷರಿ ಕಾರ್ಬೋಕ್ಯಾಟೈನು. ಸೊ ಟರ್ಷರಿ ಕಾರ್ಬೋಕ್ಯಾಟೈನ್ ಇತ್ತಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತೈತಿ. ಸ್ಟೆಬಿಲಿಟಿ ಜಾಸ್ತಿ ಆಯ್ತು ಅಂದ್ರೆ SN1 ರಿಯಾಕ್ಷನ್ ಏನಾಗ್ತೈತಿ ಈಸಿಯಾಗಿ ಕ್ಯಾರಿ ಆಗ್ತೈತಿ. ಅಂಡ್ ನೆಕ್ಸ್ಟ್ ಒನ್ ದ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ರಿಯಾಕ್ಟಿವಿಟಿ ಆಫ್ CX ಬಾಂಡ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಅಂದರೆ ಕೊಟ್ಟಿರೋ ಕಾಂಪೌಂಡ್ಸಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗ್ತೈತಿ ಅನ್ನೋದನ್ನು ಅರೇಂಜ್ ಮಾಡ್ಬೇಕು. ಅಂದರೆ ಕಡಿಮೆ ಯಾವ್ದು ಆಗ್ತೈತಿ ಅಂಡ ಜಾಸ್ತಿ ಯಾವ್ದು ಆಗ್ತೈತಿ ಅಂತ ಮಾಡಬೇಕು. ಸೊ ಕಡಿಮೆಯಿಂದ ಯಾವ್ದು ಮಾಡ್ಬೇಕು ನಾವು ಜಾಸ್ತಿ ಕಡೆಗೆ ಮಾಡ್ಕೋತಾ ಹೋಗ್ಬೇಕು. ಸೊ ಕೊಟ್ಟಿರೋ ಆಪ್ಷನ್ಸ್ ನೋಡಿದಿರಿ ಅಂದ್ರೆ ಫಸ್ಟ್ ಒನ್. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ನಮಗೆ ಈ ಥರ ಐತಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ನಿಮ್ಮ ಅರೈಲ್ ಹೆಲೈಡ್ಸು ಆ್ಯಂಡ್ ಅಲ್ಕೈಲ್ ಹೆಲೈಡ್ಸಿಗೆ ಕಂಪೇರ್ ಮಾಡಿದಿರಿ ಅಂದ್ರೆ ನಿಮ್ಮ ಅಲ್ಕೈಲ್ ಹೆಲೈಡ್ಸ್ ಏನಾಗ್ತವು ಮೋಸ್ಟ್ ರಿಯಾಕ್ಟಿವ್ ಆಗ್ತವೆ. ಇಲ್ಲಿ ನಿಮಗೆ 2 ಅರೈಲ್ ಹೆಲೈಡ್ಸ್ ಕೊಟ್ಟಾರ, 2 ಅಲ್ಕೈಲ್ ಹೆಲೈಡ್ಸ್ ಕೊಟ್ಟಾರ. ಇದ್ರೊಳಗೆ ತೊಗೊಂಡ್ರಿ ಅಂದ್ರೆ ನಮ್ದು ಅಲ್ಕೈಲ್ ಹೆಲೈಡ್ಸ್ ರಿಯಾಕ್ಟಿವಿಟಿ ಏನಾಗ್ತೈತಿ ಜಾಸ್ತಿ ಆಗ್ತೈತಿ ದೆನ್ ಯುವರ್
ಅರೈಲ್ ಹಲೈಡ್ಸ್ ಅಂದ್ರೆ ಏನಾಗ್ತೈತಿ ಅಂದ್ರೆ ನಮ್ಮ ಅರೈಲ್ ಹಲೈಡ್ಸ್ ಎರಡು ಏನಾಗಬೇಕು ಕಡಿಮೆ ಇರ್ತೈತಿ ಅಂಡ್ ಅಲ್ಕೈಲ್ ಹಲೈಡ್ಸ್ ಎರಡು ಏನಿರ್ತೈತಿ ಜಾಸ್ತಿ ಇರ್ತೈತಿ. ಸೊ ಕೊಟ್ಟಿರೋ ಎರಡು ಅಲ್ಕೈಲ್ ಹಲೈಡ್ಸಲ್ಲಿ ಯಾವುದು ಜಾಸ್ತಿ ಇರ್ತೈತಿ ಅಂದ್ರೆ ನಿಮ್ಗೆ ಆಪ್ಷನ್ 3 ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ ಏನಾಗ್ತೈತಿ ಜಾಸ್ತಿ ಇರ್ತೈತಿ ಡ್ಯೂ ಟು ಫಾರ್ಮೇಷನ್ ಆಫ್ ಟರ್ಷರಿ ಕಾರ್ಬೋಕ್ಯಾಟಯನ್. ನಿಮ್ಮ ಆಪ್ಷನ್ 4 ಅಲ್ಲಿ ಸೆಕೆಂಡ್ರಿ ಕಾರ್ಬೋಕ್ಯಾಟಯನ್ ಆಗ್ತೈತಿ. ಸೊ ಸೆಕೆಂಡ್ರಿ ಆಯ್ತಂದ್ರೆ ಸ್ಟೆಬಿಲಿಟಿ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಸೊ ಇವೆರಡರೊಳಗೂ ತೊಗೊಂಡ್ರಿ ಅಂದ್ರೆ ಕಡಿಮೆ ಯಾವ್ದು ಇರ್ತೈತಿ ನಮಗೆ 4th ಒನ್ ಕಡಿಮೆ ಇರ್ತೈತಿ ಅಂಡ್ 3rd ಒನ್ ಏನಾಗ್ತೈತಿ ನಮಗೆ ಜಾಸ್ತಿ ಇರ್ತೈತಿ. ಅಂಡ್ ಇವೆರಡರೊಳಗೆ ತೊಗೊಂಡ್ರಿ ಅಂದ್ರೆ ನಿಮ್ಮ ಅಲ್ಕೈಲ್ ಹಲೈಡ್ಸು ಅರೈಲ್ ಹಲೈಡ್ಸ್ ಒಳಗೆ ಅಲ್ಕೈಲ್ ಹಲೈಡ್ಸ್ ಜಾಸ್ತಿ ಇರ್ತೈತಿ. ಅರೈಲ್ ಹಲೈಡ್ಸ್ ಒಳಗನೆ ತೊಗೊಂಡ್ರಿ ಅಂದ್ರೆ ಯಾವಾಗ ನಮಗೆ ಬೆಂಜೀನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇರ್ತವೆ, ಬೆಂಜೀನಿಗೆ ಏನಾದರೂ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಪ್ರೆಸೆಂಟ್ ಇತ್ತಂದ್ರೆ ಅದರದ್ದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಇವೆರಡರೊಳಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ನಿಮಗೆ ಸೆಕೆಂಡ್ ಒನ್ ಐತಿ. ಸೊ ಇವೆರಡರೊಳಗೆ ಏನಾಗ್ತೈತಿ ಅಂದ್ರೆ ಸೆಕೆಂಡ್ ಒನ್ದು ರಿಯಾಕ್ಟಿವಿಟಿ ಜಾಸ್ತಿ ಇರ್ತೈತಿ ದೆನ್ ಯುವರ್ ಫಸ್ಟ್ ಒನ್. ಸೊ ಫಸ್ಟ್ ಒನ್ ಏನಾಗ್ತೈತಿ ನಮಗೆ ಲೀಸ್ಟ್ ರಿಯಾಕ್ಟಿವ್, ಅದಕ್ಕಿಂತ ಜಾಸ್ತಿ ಸೆಕೆಂಡ್ ಒನ್ಕಿಂತ ಜಾಸ್ತಿ ನಿಮ್ಗೆ ಯಾವ್ದು ಬರ್ತೈತಿ 4th ಒನ್ ಆ್ಯಂಡ್ ಲಾಸ್ಟ್ ಬರೋದು ಯಾವುದು ನಿಮಗೆ 3rd ಒನ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಈ ಥರ ಅರೇಂಜ್ಮೆಂಟ್ ಇರೋದು ನಿಮ್ಮ ಆಪ್ಷನ್ ಎ ಒಳಗೈತಿ. ಸೊ ನಿಮ್ಗೆ ಏನಾಗ್ತೈತಿ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ಇನ್ ದ ರಿಪ್ಲೇಸ್ಮೆಂಟ್ ರಿಯಾಕ್ಷನ್ ದ ರಿಯಾಕ್ಷನ್ ವಿಲ್ ಬಿ ಮೋಸ್ಟ್ ಫೇವರಬಲ್ ಇಫ್ ಎಮ್ ಹ್ಯಾಪನ್ಸ್ ಟು ಬಿ ಅಂದ್ರೆ ಕೊಟ್ಟಿರೋದು ನಿಮ್ಮದು CI. ಈ ರಿಯಾಕ್ಷನ್ ಕೊಟ್ಟಾರ, ಈ ರಿಯಾಕ್ಷನಲ್ಲಿ ನಮಗೆ ಎಮ್ಮು ಯಾವುದಿದ್ರೆ ಜಾಸ್ತಿ ಅಂದರೆ ಈಸಿಯಾಗಿ ರಿಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತೈತಿ. ಅಂದರೆ ರಿಪ್ಲೇಸ್ಮೆಂಟ್ ಅಂದ್ರೆ ನಿಮ್ಮ ಐದು ಪ್ಲೇಸಿಗೆ ಎಫ್ ಬರತೈತಿ, ಎಫ್ ಇರೋ ಪ್ಲೇಸಿಗೆ ಏನು ಹೋಗತೈತಿ ನಮಗೆ ಐ ಹೋಗತೈತಿ. ಆಪ್ಷನ್ ಎ ಕೊಟ್ಟಾರ, ನಿಮ್ದು ಆಪ್ಷನ್ ಎ ಅಂದರೆ NaF ಆಗ್ತೈತಿ. ಆಪ್ಷನ್ ಬಿ ತೊಗೊಂಡ್ರಿ ಅಂದ್ರೆ KF ಆಗ್ತೈತಿ. ಆಪ್ಷನ್ ಸಿ ತೊಗೊಂಡ್ರಿ ಅಂದ್ರೆ RBF ಆಗ್ತೈತಿ. ಆ್ಯಂಡ್ ಆಪ್ಷನ್ ಡಿ ತೊಗೊಂಡ್ರಿ ಅಂದ್ರೆ LiF ಆಗ್ತವೆ. ಸೊ ಎಲ್ಲವೂ ಏನಾಗ್ತವೆ ಅಂದರೆ ನಿಮಗೆ ಅಯೋನಿಕ್ ಇನ್ ನೇಚರ್ ಅದು. ಸೊ ಅಯೋನಿಕ್ ಇನ್ ನೇಚರ್ ಇರಬೇಕಾದ್ರೆ ಯಾವುದು ನಾವು ಈಸಿಯಾಗಿ ಬ್ರೇಕ್ ಮಾಡ್ಬೋದು ಅಂದರೆ ಯಾವುದರಲ್ಲಿ ನಮಗೆ ರೇಡಿಯಸ್ ಆಫ್ ಅಥವಾ ಅಯೋನಿಕ್ ಬಾಂಡದ ರೇಡಿಯಸ್ ಅಥವಾ ಅಯೋನಿಕ್ ಬಾಂಡದ ಲೆಂತ್ ಜಾಸ್ತಿ ಇರ್ತೈತಿ, ಅಲ್ಲಿ ಏನಾಗ್ತೈತಿ ನಮ್ಮ ಬಾಂಡ್ ಈಸಿಯಾಗಿ ಬ್ರೇಕ್ ಆಗ್ತೈತಿ. ಈಸಿಯಾಗಿ ಬ್ರೇಕ್ ಆಯ್ತು ಅಂದ್ರೆ ನಮ್ಮದು ರಿಯಾಕ್ಷನ್ ಏನಾಗ್ತೈತಿ ಈಸಿಯಾಗಿ ಕ್ಯಾರಿ ಆಗ್ತೈತಿ. ನಮ್ಮಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ಮು, ಲಿಥಿಯಮ್ ತೊಗೊಂಡ್ರಿ ಅಂದ್ರೆ ರುಬಿಡಿಯಮ್ ವಿತ್ ಹೈಯೆಸ್ಟ್ ರೇಡಿಯಸ್ ಅಂದರೆ ರುಬಿಡಿಯಮ್ ಸೈಜ್ ಏನಾಗ್ತೈತಿ ಆಟಮದ ಜಾಸ್ತಿ ಆಗ್ತೈತಿ. ಆಟಮ್ ಸೈಜ್ ಜಾಸ್ತಿ ಆಯ್ತು ಅಂದ್ರೆ ಇದು ಏನಾಗ್ತೈತಿ ಮೋರ್ ಅಯೋನಿಕ್ ನೇಚರ್ ಇರ್ತೈತಿ. ಮೋರ್ ಅಯೋನಿಕ್ ನೇಚರ್ ಆಯ್ತು ಅಂದ್ರೆ ರಿಯಾಕ್ಷನ್ ಏನಾಗ್ತೈತಿ ನಮಗೆ ಇಲ್ಲಿ ಈಸಿಯಾಗಿ ಕ್ಯಾರಿ ಆಗ್ತೈತಿ. ಸೊ ಈ ಕೊಟ್ಟಿರೋ 4 ಆಪ್ಷನಲ್ಲಿ ನಮ್ಗೆ ರುಬಿಡಿಯಮ್ ಈಸ್ ಅ ಸೂಟಬಲ್ ಮಟೀರಿಯಲ್ ಆರ್ ಅ ಫೇವರಬಲ್ ಎಲಿಮೆಂಟ್ ಫಾರ್ ದ ರಿಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾಕಂದ್ರೆ ನಿಮ್ಮ ಫಾರ್ಮೇಷನ್ ಆಫ್ ರುಬಿಡಿಯಮ್ ಫ್ಲೋರೈಡ್ ಏನಿರ್ತೈತಿ ಮೋಸ್ಟ್ ಅಯೋನಿಕ್ ನೇಚರ್ ಇರೋದ್ರಿಂದ ಈಸಿಯಾಗಿ ಬ್ರೇಕ್ ಆಗ್ತೈತಿ. ಇಲ್ಲಿ ಅಯೋನಿಕ್ ನೇಚರ್ ಕಡಿಮೆ ಇರೋದ್ರಿಂದ ಇಲ್ಲಿ ಬಾಂಡ್ ಸ್ಟ್ರೆಂತ್ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತೈತಿ. ಇಲ್ಲಿ ಬಾಂಡ್ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಈಸಿಯಾಗಿ ಬ್ರೇಕ್ ಆಗಿ ಏನಾಗ್ತೈತಿ ನಮ್ಮದು ರಿಯಾಕ್ಷನ್ ಕ್ಯಾರಿ ಆಗ್ತೈತಿ. ಹಾಗಾಗಿ ನಿಮ್ಮ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಒನ್, ethyl fluoride is converted into diethyl ether by Parkinson reaction, Grignard reaction, Wood synthesis and Williamson synthesis. ಸೊ ಆಪ್ಷನ್ ನಿಮ್ಮ ಕ್ವಶನ್ ಒಳಗನೆ ಆನ್ಸರ್ ಗೊತ್ತಾಗ್ಬಿಡ್ತೈತಿ. ಸೊ ಆಪ್ಷನ್ ನೋಡೋದೇ ಬೇಕಿದೆ, ಯಾಕಂದ್ರೆ ಕ್ವಶನ್ ಒಳಗೆ ಏನು ಕೇಳತ್ತಾರ ಅಂದ್ರೆ ನಿಮ್ಗೆ ಸಿಂಥಸಿಸ್ ಆಫ್ ಈಥರ್ ಕೇಳತ್ತಾರ. ಸೊ ಸಿಂಥಸಿಸ್ ಆಫ್ ಈಥರ್ ಯಾವುದ್ರಲ್ಲೇ ಮಾಡ್ತೀರಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತೈತಿ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂಥೇಳಿ. ಹಾಗಾಗಿ ನಿಮ್ದು ಆಪ್ಷನ್ ಯಾವ್ದು ಆಗ್ತೈತಿ ಅಂದ್ರೆ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಬಟ್ ನಿಮ್ಮ ಪರ್ಕಿನ್ಸನ್ ರಿಯಾಕ್ಷನ್ ಅಂತ ತೊಗೊಂಡ್ರಿ ಅಂದ್ರೆ ಇಟ್ ಈಸ್ ದ ರಿಯಾಕ್ಷನ್ ವೇರ್ ದ ಸಿಂಥಸಿಸ್ ಆಫ್ ಯುವರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗ್ತೈತಿ. ಆ್ಯಂಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದ್ರೆ ಫಾರ್ಮೇಷನ್ ಆಫ್ ಯುವರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ದಟ್ ಈಸ್ ಅ RMgX. ಆ್ಯಂಡ್ ಲಾಸ್ಟ್ ಥರ್ಡ್ ಒನ್ ನಿಮ್ಮ ವೂಡ್ಸ್ ರಿಯಾಕ್ಷನ್ ಅಂದ್ರೆ ದಟ್ ಈಸ್ ಅ ಫಾರ್ಮೇಷನ್ ಆಫ್ ಹೈಯರ್ ಅಲ್ಕೇನ್ಸ್ ಐತಿ. ಬಟ್ ನಿಮ್ಮ ಲಾಸ್ಟ್ ಒನ್ ವಿಲಿಯಮ್ಸನ್ ಸಿಂಥಸಿಸ್ ಒಳಗೇನೆ ಐತಿ, ದಟ್ ಈಸ್ ಅ ಸಿಂಥಸಿಸ್ ಆಫ್ ಈಥರ್. ಹಾಗಾಗಿ ನಿಮ್ಮ ಡೈಇಥೈಲ್ ಈಥರ್ ಪ್ರಿಪ್ರೇಷನ್ ಮಾಡಾಕ್ಲಿ ಯಾವ್ದು ಬರ್ತೈತಿ ಅಂದ್ರೆ ನಿಮ್ಮ ಈಥರ್ ಸಿಂಥಸಿಸ್, ದಟ್ ಈಸ್ ಯುವರ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಹಾಗಾಗಿ ನಿಮ್ಮ ಆಪ್ಷನ್ ಯಾವ್ದು ಆಗ್ತೈತಿ ಅಂದ್ರೆ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕೈರಲ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಕೈರಲ್ಲು ಮತ್ತು ಅಕೈರಲ್ ಅಂತೇಳಿ. ಕೈರಲ್ ಅಂದ್ರೆ ದಟ್ ಈಸ್ ಅ ಕಾರ್ಬನ್ ಅಟ್ಯಾಚ್ಡ್ ಟು 4 ಡಿಫ್ರೆಂಟ್ ಗ್ರೂಪ್ಸ್ ಆರ್ 4 ಡಿಫ್ರೆಂಟ್ ಆಟಮ್ಸ್ ಅಂತದನ್ನ ಏನಂತ ಕರಿತೀವಿ ಕೈರಲ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಕೈರಲ್ ಅಲ್ಲ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಕೊಟ್ಟಾರ ನಿಮ್ಮದು 2-hydroxy propanoic acid, second one is butanol and the third one is 2,3-dibromopentane and the fourth one is 3-bromopentane. ಸೊ ಇವು ನಾಲ್ಕೂರ್ದು ನೀವು ಸ್ಟ್ರಕ್ಚರ್ ಹಾಕೊಂಡ್ರಿ ಅಂದ್ರೆ ಯಾವುದು ಕೈರಲ್ ಅಲ್ಲ ಅಂತ ನೀವೇನು ಮಾಡ್ಬೋದು ಈಸಿಯಾಗಿ
ಐಡೆಂಟಿಫೈ ಮಾಡ್ಬೋದು. ಸ್ಟ್ರಕ್ಚರ್ ನೋಡ್ರಿ. ಸೊ ನೋಡ್ರಿ ಆಪ್ಷನ್ ಎ ಒಳಗೆ ನೋಡಿದ್ರಿ ಅಂದ್ರೆ ಈ ಕಾರ್ಬನ್ ಆಟಮ್ ಸೆಕೆಂಡ್ ಕಾರ್ಬನ್ ಏನಾಗ್ತೈತಿ ನಮಗೆ ಕೈರಲ್ ಆಗ್ತೈತಿ. ಯಾಕಂದ್ರೆ ಒಂದು ಗ್ರೂಪು CH3 ಅಟ್ಯಾಚ್ ಐತಿ, ಒಂದು ಗ್ರೂಪು COH ಐತಿ, ಆ್ಯಂಡ್ ಒಂದು ಗ್ರೂಪ್ ಏನೈತಿ ನಿಮ್ಗೆ ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ ಐತಿ, ಒಂದು ಗ್ರೂಪ್ ಏನೈತಿ OH ಅಟ್ಯಾಚ್ ಐತಿ. ಅಂದರೆ ಒಂದು ಕಾರ್ಬನ್ನಿಗೆ 4 ಡಿಫ್ರೆಂಟ್ ಗ್ರೂಪ್ ಇದ್ರೆ ಏನಂತ ಕರಿತೀವಿ ನಾವು ಕೈರಲ್ ಅಂತ ಕರಿತೀವಿ. ಬಟ್ ಅವ್ರು ಕೇಳಿರೋದೇನು ನಮಗೆ ಯಾವುದು ಕೈರಲ್ ಅಲ್ಲ ಅಂತ. ಹಾಗಾಗಿ ಆಪ್ಷನ್ ಎ ಏನಾಗ್ತೈತಿ ನಮಗೆ ಕೈರಲ್. ಆ್ಯಂಡ್ ಸೆಕೆಂಡ್ ಒಂದು ನೋಡಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ ಇದು ಗ್ರೂಪು, ಈ ಗ್ರೂಪು ಏನಾಗ್ತೈತಿ ಈ ಕಾರ್ಬನ್ ಆಟಮು ಮತ್ತೆ ಏನಾಗ್ತೈತಿ ನಮಗೆ ಕೈರಲ್. ಯಾಕಂದ್ರೆ ಫಸ್ಟ್ ಒನ್ CH3 ಅಟ್ಯಾಚ್ ಐತಿ, ಸೆಕೆಂಡ್ ಒನ್ OH ಐತಿ, ಥರ್ಡ್ ಒನ್ H ಐತಿ, ಆ್ಯಂಡ್ ಫೋರ್ತ್ ಒನ್ ಏನೈತಿ ನಮ್ಮದು C2H5 ಆಯ್ತು. ಅಗೇನ್ 4 ಬೇರೆ ಗ್ರೂಪ್ ಅಟ್ಯಾಚ್ ಆಗ್ತಾವೆ. ಹಾಗಾಗಿ ಇದು ಕೂಡ ಏನಾಗ್ತೈತಿ ನಮಗೆ ಕೈರಲ್. ಆ್ಯಂಡ್ ಈ ಕಡೆ ಬಂದ್ರಿ ಅಂದ್ರೆ ದಿಸ್ ಈಸ್ ಯುವರ್ 2,3 ಡೈಬ್ರೋಮೋ ಪೆಂಟೇನ್. ಸೊ ಈ ಕಾರ್ಬನ್ ಅಂತ ತಗೊಂಡ್ರಿ ಅಂದರೆ ಈ ಕಾರ್ಬನ್ ಕನ್ಸಿಡರ್ ಮಾಡಿರಿ. ಈ ಕಾರ್ಬನ್ ಕನ್ಸಿಡರ್ ಮಾಡಿದ್ರಿಂದ ಫಸ್ಟ್ ಒನ್ ಹೈಡ್ರೋಜನ್, ಸೆಕೆಂಡ್ ಒನ್ CH3, ಥರ್ಡ್ ಒನ್ Br, ಆ್ಯಂಡ್ ಫೋರ್ತ್ ಗ್ರೂಪ್ ಏನೈತಿ ಇಲ್ಲಿ ಬೇರೆ ಗ್ರೂಪ್ ಅಟ್ಯಾಕ್ ಆಗ್ತೈತಿ. ಸೊ ಒಂದಂತೂ ಕೈರಲ್ ಬಂತು. ಸೊ ಇಲ್ಲಿ ನೋಡಿದ್ರಿ ಅಂದ್ರೆ ಈ ಕಾರ್ಬನಿಗೆ 3 ಹೈಡ್ರೋಜನ್ ಅದಾವು, ಅಂದ್ರೆ ಇದು ಕೈರಲ್ ಆಗಲ್ಲ. ಇದಕ್ಕೆ 2 ಹೈಡ್ರೋಜನ್, ಇದು ಕೈರಲ್ ಆಗಲ್ಲ. ಇದಕ್ಕೆ 2 ಹೈಡ್ರೋಜನ್ನು ಕೈರಲ್ ಆಗಲ್ಲ. ಇದಕ್ಕೆ 2 ಹೈಡ್ರೋಜನ್ ಕೈರಲ್ ಆಗ. ಈಗ ಸೆಂಟರ್ ಆಟಮಿಗೆ ಬಂದ್ರಿ ಅಂದರೆ ಹೌದಾ, ಫಸ್ಟ್ ಒನ್ H ಐತಿ ಡಿಫ್ರೆಂಟ್ ಗ್ರೂಪು, ಸೆಕೆಂಡ್ ಒನ್ Br ಐತಿ ಡಿಫ್ರೆಂಟ್ ಗ್ರೂಪು. ಸೊ 2 ಏನು ಬಂದು ನಮಗೆ ಡಿಫ್ರೆಂಟ್ ಬಂದು, ಬಟ್ 3ನೇದ್ದು 4ನೇದ್ದು ಏನಾಗ್ತೈತಿ ಅಂದ್ರೆ ನಮಗೆ ಸೇಮ್ ಆಗ್ತೈತಿ. ಸೊ ಲೆಫ್ಟ್ ಸೈಡಿಗೆ ತೊಗೊಂಡ್ರಿ ಅಂದ್ರೆ C2H5 ಪ್ರೆಸೆಂಟ್ ಐತಿ, ರೈಟ್ ಸೈಡಿಗೆ ತೊಗೊಂಡ್ರು ಕೂಡ ಏನಾಗ್ತೈತಿ ನಿಮಗೆ C2H5. ಅಂದರೆ ಈ ಫಸ್ಟ್ 3 ಆಪ್ಷನ್ಸಲ್ಲಿ ಮಿನಿಮಮ್ ಆಫ್ 1 ಕೈರಲ್ ಕಾರ್ಬನ್ ಐತಿ. ಬಟ್ 4ನೇದರಲ್ಲಿ ಏನಿಲ್ಲ, ನಿಮ್ಗೆ ಒಂದು ಕೈರಲ್ ಕಾರ್ಬನ್ ಇರದೇ ಇರೋದ್ರಿಂದ ಇದನ್ನೇನಂತ ಕರಿಬೋದು, ಇಟ್ ಈಸ್ ನಾಟ್ ಅ ಕೈರಲ್ ಮಾಲಿಕ್ಯೂಲ್. ಹಾಗಾಗಿ ನಿಮ್ಮ ಆಪ್ಷನ್ ಯಾವ್ದು ಆಗ್ತೈತಿ ಅಂದ್ರೆ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಲೀಸ್ಟ್ ರಿಯಾಕ್ಟಿವ್ ಇನ್ ಅ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಂದರೆ ಈಗ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸಲ್ಲಿ ನಿಮ್ಮದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯಾವುದು ಕಡಿಮೆ ಆಗ್ತೈತಿ ಅಂತ. ಯಾಕಂದರೆ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗೋದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ ಜಾಸ್ತಿ ಇತ್ತಂದ್ರೆ ಆಟೋಮೆಟಿಕ್ಲಿ ನಮ್ಮದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಕೊಟ್ಟಿರೋ ಆಪ್ಷನ್ಸ್ ನೋಡ್ರಿ, ಫಸ್ಟ್ ಒನ್ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಸೊ ಇದು ಕಾರ್ಬೋಕ್ಯಾಟೈನ್ ಫಾರ್ಮ್ ಆದರೆ ಏನಾಗ್ತೈತಿ, ಇದು ನಮ್ಮದು ಟರ್ಷರಿ ಕಾರ್ಬೋಕ್ಯಾಟೈನ್ ಆಗ್ತೈತಿ. ಆ್ಯಂಡ್ ಆಪ್ಷನ್ ಬಿನು ಏನಾಗ್ತೈತಿ ನಮಗೆ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಕಾರ್ಬೋಕ್ಯಾಟೈನ್ ಫಾರ್ಮ್ ಆಯ್ತು ಅಂದ್ರೆ ಏನಾಗ್ತೈತಿ, ಇದು ಪ್ರೈಮರಿ ಕಾರ್ಬೋಕ್ಯಾಟೈನ್ ಆಗಿರ್ತೈತಿ. ಥರ್ಡ್ ಒನ್ನು ಏನಾಗ್ತೈತಿ ನಮ್ದು ಇದು ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಫಾರ್ಮ್ ಆಯ್ತು ಅಂದ್ರೆ ಇದು ಕೂಡ ಏನಾಗ್ತೈತಿ ಪ್ರೈಮರಿ ಕಾರ್ಬೋಕ್ಯಾಟೈನ್ ಆಗ್ತೈತಿ. ಆ್ಯಂಡ್ ಲಾಸ್ಟ್ ಒನ್ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ, ಅದು ಕೂಡ ಏನಾಗ್ತೈತಿ ನಮಗೆ ಪ್ರೈಮರಿ ಕಾರ್ಬೋಕ್ಯಾಟೈನ್ ಆಗ್ತೈತಿ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ತೊಗೊಂಡ್ರಿ ಅಂದ್ರೆ ಫಸ್ಟ್ ಒನ್ ಏನಾಗ್ತೈತಿ ನಮ್ಮದು ಮೋಸ್ಟ್ ಈಸಿಲಿ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ, ಸ್ಟೆಬಿಲಿಟಿ ಜಾಸ್ತಿ ಇರ್ತೈತಿ, ಇದ್ರದ್ದು ರಿಯಾಕ್ಟಿವಿಟಿ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತೈತಿ. ಅದೇ ರೀತಿಯಾಗಿ ನಿಮ್ಮ ಸೆಕೆಂಡ್ ಒನ್ ತೊಗೊಂಡ್ರಿ ಅಂದ್ರೆ ಈ ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ ಏನಿರ್ತೈತಿ ನಮಗೆ ಲೀಸ್ಟ್ ಇರ್ತೈತಿ. ಇಲ್ಲಿ ನಮ್ಗೆ ಈಸಿಯಾಗಿ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗಲ್ಲ. ಯಾಕಂತ ತೊಗೊಂಡ್ರಿ ಅಂದ್ರೆ ನಿಮ್ಮ CH2 ಡಬಲ್ ಬಾಂಡ್ CH ಅಂಡ್ Cl ಏನಿರ್ತೈತಲ್ಲ, ನಿಮ್ಮ Cl ಮೇಲೆ ಇರ್ತಕ್ಕಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗಿ ಇದು ಈ ಕಡೆ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಏನಾಗ್ತೈತಿ ನಿಮಗೆ CH2 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ Cl ಅಂಡ್ ನೆಗೆಟಿವ್ ಚಾರ್ಜ್. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ನಿಮ್ಮ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ ಕ್ಲೋರಿನ್ ಆಟಮ್ ಏನಾಗ್ತೈತಿ ನಿಮಗೆ ಡಿಲೋಕಲೈಸ್ ಆಗಿ ಕಾರ್ಬನ್ನು ಮತ್ತು ಕ್ಲೋರಿನ್ ಮೇಲೆ ಏನಾಗ್ತೈತಿ ಡಬಲ್ ಬಾಂಡ್ ಬರೋದ್ರಿಂದ ಇಲ್ಲಿ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಏನಾಗಲ್ಲ ನಮಗೆ ಅಷ್ಟು ಈಸಿಯಾಗಿ ಆಗಲ್ಲ. ಫಾರ್ಮೇಷನ್ ಆಫ್ ಡಬಲ್ ಬಾಂಡ್ ಬಿಟ್ವೀನ್ ಯುವರ್ ಕ್ಲೋರಿನ್ ಅಂಡ್ ಕಾರ್ಬನ್ ಆಗೋದ್ರಿಂದ ಇಲ್ಲೇ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗ್ತೈತಿ ಸ್ವಲ್ಪ ಲೆಸ್ ಆಗ್ತೈತಿ. ಅದೇ ನಿಮ್ಮ ಥರ್ಡು ಫೋರ್ತ್ ನೋಡಿದ್ರಿ ಅಂದ್ರೆ ಥರ್ಡಲ್ಲಿ ಏನಾಗ್ತೈತಿ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಈ ಮಿಥೈಲ್ ಗ್ರೂಪ್ ಏನಂತ ಕರಿತೀವಿ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಇಲ್ಲೂ ಏನಾಗ್ತೈತಿ ನಿಮ್ಮ ಫಾರ್ಮ್ ಆದಂಥ ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತೈತಿ. ಅದೇ ಥರ ಇಲ್ಲಿ ನೋಡಿದ್ರಿ ಅಂದ್ರೆ ಈ ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಯ್ತು ಅಂದ್ರೆ ನಿಮ್ಗೆ ಏನಾಗ್ತೈತಿ CH2 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ ಇರೋದು ಏನಾಗ್ತೈತಿ ಇದು ಡಬಲ್ ಬಾಂಡ್ ಆಗ್ತೈತಿ. ಇಲ್ಲಿರೋ ಪಾಸಿಟಿವ್ ಚಾರ್ಜ್ ಈ ಕಡೆ ಶಿಫ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಡಿನು ಏನಾಗ್ತೈತಿ ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ ಜಾಸ್ತಿ ಇರ್ತೈತಿ. ಸೊ ಫಸ್ಟ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ನಲ್ಲಿ ನಿಮ್ಮ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಐತಿ. ಬಟ್ ನಿಮ್ಮ ಥರ್ಡಲ್ಲಿ ಇಲ್ಲಿ ಫಾರ್ಮೇಷನ್ ಆಫ್ ಡಬಲ್ ಬಾಂಡ್ ಅಥವಾ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಆಗೋದ್ರಿಂದ ಫಾರ್ಮೇಷನ್ ಆಫ್ ಡಬಲ್ ಬಾಂಡ್ ಆಗೋದ್ರಿಂದ ಇಲ್ಲಿ
ಆಟಮ್ ಬ್ರೇಕ್ ಆಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗ್ತೈತೆ ನಮಗೆ ಡಿಫಿಕಲ್ಟ್ ಆಗೋದ್ರಿಂದ ನಿಮ್ಮದು ಯಾವುದು ಕಡಿಮೆ ರಿಯಾಕ್ಟಿವ್ ಆಗ್ತೈತಿ ಅಂದ್ರೆ ನಿಮ್ಮ ಆಪ್ಷನ್ ಬಿ ಏನಾಗ್ತೈತಿ ಕಡಿಮೆ ರಿಯಾಕ್ಟ್ ಆಗ್ತೈತಿ. ಹಾಗಾಗಿ ನಿಮ್ಮ ಆನ್ಸರ್ ಯಾವ್ದು ಆಗ್ತೈತಿ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.